At MGM Girls High School, Madugiri, Karnataka, students are experiencing a more engaging way of learning through the Mini Science Center. Teachers are able to explain complex concepts more clearly with hands-on models. Here, a teacher uses a corner mirror mode to demonstrate the concept of reflection. ಹಾಗಾದ್ರೆ ನಾವು ಇದನ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀವಿ, ಪ್ರಯೋಗ ಮಾಡಿದಾಗ ನಮ್ಗೆ ಏನಾಗ್ತಿದೆ 5 ಪ್ರತಿಬಿಂಬ ಕಾಣ್ತಾ ಇದೆ. ಅದನ್ನ ನಾವು ಪ್ರೂವ್ ಮಾಡೋದು ಹೆಂಗೆ ಸರ್? ನೀವು ನಮ್ಗೆ ಪ್ರಾಕ್ಟಿಕಲ್ ಆಗಿ ತೋರಿಸಿದ್ದೀರಾ, ನಮ್ಗೆ ಥಿಯರಿನಲ್ಲಿ ತೋರಿಸಿ ಅಂತ ಹೊರಟವ್ರೆ. ಇದೇ ಸೂತ್ರ 360/θ - 1 ಇದೆ. 360 ಹಂಗೆ ಬರ್ಕೊಂಡೆ. ಥೀಟಾ ಅಂದ್ರೆ ಎಷ್ಟು ಕೋನ ಉಂಟಾಗಿತ್ತಮ್ಮ ಇಲ್ಲಿ? ಎಷ್ಟು ಕೋನ ಉಂಟಾಯ್ತು? ಹಾಗಾದ್ರೆ ಥೀಟಾ ಜಾಗ 60 ಅಂತ ಬರ್ತಿದೀನಿ, -1 ಇದೆ -1 ಅಂತ ಬರ್ತಿದೀನಿ. ಈಗ 0 ಕ್ಯಾನ್ಸಲ್ ಆಯ್ತು. 6 1 6 36. ಹಾಗಾದ್ರೆ 6 -1 ಆಯ್ತು. 6 1 ಎಷ್ಟಾಯ್ತು? 5. ಹಾಗಾದ್ರೆ ಎರಡು ಸಮತಲ ದರ್ಪಣದ ಮಧ್ಯ 60 ಡಿಗ್ರಿ ಕೋನ ಉಂಟಾದ್ರೆ ಅದರ ಮಧ್ಯೆ ಇರ್ತಕ್ಕಂತ ವಸ್ತು ಪ್ರತಿಬಿಂಬದಲ್ಲಿ ಎಷ್ಟು ಕಾಣುತ್ತಪ್ಪ ಅಂತಂದ್ರೆ ನಮ್ಗೆ 5 ನಮ್ಗೆ ಏನಾಗುತ್ತೆ? ಪ್ರತಿಬಿಂಬ ಕಾಣ್ತಲ್ವಾ? ಅರ್ಥ ಆಯ್ತಾ? ಹಾಗಾದ್ರೆ ಇದೆಲ್ಲ ನಿಮ್ಗೆ ಬುಕ್ ಅಲ್ಲಿ ಇಲ್ಲ, ಆದ್ರೂ ಕೂಡ ನಮ್ಗೆ 60/θ - 1 ಅಲ್ವಾ? ಥೀಟಾ ಜಾಗಕ್ಕೆ 90 ತಕೊಂಡ್ ಮಾಡಿ ಎಷ್ಟು ಕೊಡ್ತೇನೆ ನೋಡಿ. ನಾನು ಈಗ ಮಾಡ್ದಲ್ಲಮ್ಮ, ಮಾಡೋಣ. ಕೋನ ಎಷ್ಟಿದೆ? ವಸ್ತು ಇದೆ, ಇದ್ರ ಮೇಲೆ ಒಂದು ಮಧ್ಯ ವಸ್ತು ಇದೆ. ಎರಡು ಸಮತಲ ದರ್ಪಣದ ನಡುವಿನ ಕೋನ ಎಷ್ಟಮ್ಮ? ಎರಡು ಸಮತಲ, ಇದು ಸಮತಲ ದರ್ಪಣ, ಇದು ಸಮತಲ ದರ್ಪಣ. ಎರಡು ಸಮತಲ ದರ್ಪಣ ನಡುವಿನ ಕೋನ ಎಷ್ಟು? 90. ಕರೆಕ್ಟಾ? ಇಲ್ಲಿ ಒಂದು ವಸ್ತು ಇಟ್ಟಿದ್ದೀನ, ಎಷ್ಟು ಪ್ರತಿಬಿಂಬ ಕಾಣ್ತಾ ಇದೆ? 3 ಕಾಣ್ತಾ ಇದೆ. ಇದು ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಮಾಡ್ತಕ್ಕಂಥ ಪ್ರಯೋಗ, ಹೌದಲ್ವಾ? ಈಗ ಅವಳು ಬೋರ್ಡ್ ಮೇಲೆ ಮಾಡ್ತಾರೆ, ಹೌದಲ್ವಾ? ಮಾಡ್ತಮ್ಮ. ಹೌದು. ಥೀಟಾ ಬೆಲೆ ಎಷ್ಟಾಕಂತ ಇವಾಗ 90. ಥೀಟಾ ಜಾಗ 90 ಮಾಡೋಣ. 360. By connecting theory with practical demonstration, the concept becomes easier to understand and apply. We are grateful to Man Plus Hummel for their CSR support, enabling interactive and meaningful learning experiences for these students.